ಹೋಗಿದ್ದಿ ಆಕಿ ಯಾರು ಮುಸುಕ್ ಹಾಕೊಂಡು ನಿಂತಿದ್ಲಲ್ಲ ಯಾರಕಿ ನಂಗೆ ಗೊತ್ತಿಲ್ಲವ ಯಾಕ ಕೈ ಬಿಟ್ಬಿಡು ನಟ್ಟು ಸುಲಭವಾಗಿ ನೀನ್ ಬಿಡ್ತೀನ ನೀ ಆಕಿ ಯಾರಂತ ಹೇಳೋ ಮಟ ನಾ ಸುಮ್ಬಿಡಂಗಿಲ್ಲ ಅಲ್ಲ ಸೊಕಬಿ ಏನ್ ಮಾಡಕತ್ತೀರಿ ನೀವು ಬಿಡ ಆಕಿ ಕೈ ಬಿಡ ಸರ ನಿಮಗ್ ಗೊತ್ತಿಲ್ಲ ನೀವು ಸುಮ್ಮಿರಿ ಅಲ್ಲ ಬಿಡು ಆಕಿ ಕೈ ಬಿಡು ಏನ್ ತಿನ್ನಾರ ಆದ್ರೆ ಏನ್ ಕತಿ ಈಕೇನ್ ಹಗರದಾಳನ ಈಕಿನ ಎದಕ್ ಕೈ ಬಿಡ್ಬೇಕ ಕೈ ಬಿಟ್ರ ನಮ್ಮ ನೀನ ಇಪ್ಪತ್ತಿಗೆ ಹಚ್ಚುಕ್ಕಳ ಸೊಕಬಿ ಏನ್ ಹೇಳಕತ್ತಿ ಆ ಮುಸುಗನಿಕಿನ ಜೊತೆ ಮಾತಾಡಕತ್ತಿದ್ದಿಲ್ಲ ಯಾರು ಹೇಳ್ತೀಯಾ ಏನಿಲ್ಲ ಹೇಳಿಕಂದ್ರೆ ಒಡಗಡಿಗೆ ತಗೊಂಡು ನೆತ್ತಿ ಮಗ ಇಡ್ತೀನಿ ನಿನಗ ಯೋ ಯಾಕ ನನ್ನ ಕೈ ಬಿಟ್ಬಿಡಿಯವ ಇರೋದೊಂದು ಜಲಮ ಅಲ್ಲನ ಯೋ ಯಾಕ ಆಕಿ ರೊಕ್ಕ ಕೊಟ್ಲಾ ಅದೇ ಅಕ್ಕ ಆಕೆ ಹೆಸರು ರಾಜೇಶ್ವರಿ ಅಕ್ಕ ಅಂತೇಳಿ ನೀನು ಹೊಟ್ಟೆಗಿನ ಕೂಸಿಗೆ ತೊಂದ್ರೆ ಮಾಡು ನಾನಿನ್ನು ಕೈ ತುಂಬ ರೊಕ್ಕ ಕೊಡ್ತೀನಿ ಅಂತ ಅಂದ್ಲ ಯಾಕ ಅದಕ್ಕೆ ನಿಮ್ಮ ಮನೆಗೆ ಬಂದು ಸೇರ್ಕೊಂಡ್ಯವ ಯವ ನಂದಿದ್ರ ಏನು ತಪ್ಪಿಲ್ಲ ಯಾಕ ಬಿಟ್ಬಿಡು ಈಗಾರ ಗೊತ್ತಾತನ ಈಕೆ ಎದಕ್ ಬಂದಾಳ ಅಂತ ಹೇಳಿ ಏನ್ ಬೇ ನೀನ್ ಎಷ್ಟು ನಂಬಿದ್ವಿ ನೀ ಇಂತ ಕೆಟ್ಟ ಉದ್ದೇಶ ಇಟ್ಕೊಂಡ್ ಬಂದೆ ಸರ ನಂದೇನು ತಪ್ಪಿಲ್ರಿ ಅದೇನ ನಿಮ್ಮ ಸಾದ್ರತಿ ಮಗಳು ಏನು ಸಾದ್ರ ಮಾವನ ಮಗಳು ಆಕಿ ರಾಜೇಶ್ವರಿ ನಿಮ್ಮಿಂದ ಅನ್ಯಾಯ ಆಗೈತೆ ಅಂತ ಅದಕ್ಕೆ ನಿಮ್ಮ ವಂಶ ನಿರಂಶ ಮಾಡ್ಬೇಕಂತೇಳಿ ಆಕಿ ಕಳ್ಸಿದಳ್ರಿ ನಂದೇನು ತಪ್ಪಿಲ್ರಿ ರಾಜೇಶ್ವರಿ ಕಳ್ಸಿದ್ಲ ಆಕಿಗೆ ಇದೆಲ್ಲ ಹೆಂಗ್ ಗೊತ್ತಾಯ್ತು ನಾನು ಮುಂದೆ ಹೇಳಿದ್ದೆ ಹೇಳ್ತೀನಿ ನಿಮ್ಮ ಮನೆಯವ್ರಿಗೆ ಅಂದ್ರೆ ನಿಮ್ಮ ತಮ್ಮನ ಹೆಂಡ್ರಿಗೆ ಆಕಿಗೆ ಕಲೆಕ್ಷನ್ ಐತ್ರಿ ಅವ್ರು ಇವರು ಮಾತಾಡ್ಕೊಂಡಾರಿ ನಿಮ್ದೆಲ್ಲ ಹಕೀಕತ್ ಅವ್ರಿಗೆ ಗೊತ್ತಾಗೈತ್ರಿ ನೀವು ಮದುವೆ ಆಗಿದ್ದು ಸಕ್ಕಬೈ ಅಕ್ಕರು ಹೊಟ್ಲಾಗಿದ್ದೆಲ್ಲ ಗೊತ್ತಾಗಿತ್ರಿ ಅದಕ್ಕೆ ರಾಜೇಶ್ವರಿ ಅಕ್ಕರಿಗೆ ನಿಮ್ಮ ಮ್ಯಾಗೇನ ಸೇಡ್ ಐತಂತ ಅದಕ್ಕೆ ನಿಮ್ಮ ವಂಶ ನಿರಂಶ ಮಾಡಕ್ಕೆ ಕಳ್ಸ್ಯಾರಿ ಅಟ್ಟರಿ ನನಗೆ ಇದಕ್ಕೆ ಮೇಲೆ ಏನೋ ಗೊತ್ತಿಲ್ರಿ ಏನೋ ರೊಕ್ಕದ ಆಸೆಗೆ ಬಿದ್ದು ನಾನು ಇದನ್ನೆಲ್ಲ ಮಾಡಿದೀನಿ ರೀ ನಿಮ್ಮ ಕೈ ಮುಗಿತೀನಿ ರೀ ಪಾಲಿಸ್ರಿಗೆ ಹಿಡಕ್ ಕೊಡಬೇಡ್ರಿ ನನಗೂ ಮಕ್ಕಳೆಂದಿಗಿತ್ತೀರಿ ಏನೋ ಬರ್ತಾನ ರೀ ನಮಗೂ ಕೈ ತುಂಬ ರೊಕ್ಕ ಕೊಟ್ಲ ಅದಕ್ಕೆ ಈ ನಾಟಕಕ್ಕೆ ಒಪ್ಕೊಂದಿನ್ರಿ ಅಯ್ಯವ ನನ್ನ ಕೈ ಬಿಟ್ಬಿಡ್ರಿ ನೀನು ಕೈ ಬಿಡ್ಬೇಕಂದ್ರ ನೀನು ರಾಜೇಶ್ವರಿ ಅಂದಿಲ್ಲ ಆಕಿ ಎಲ್ಲದ ಆಕಿನ ಹತ್ರ ಕರ್ಕೊಂಡು ಹೋಗ್ಬೇಕು ನಾನು ಹ್ಞೂ ರೀ ಕರ್ಕೊಂಡು ಹೋಗ್ತೀನಿ ನೋಡಿದ್ರಿ ಸರ್ ನೀವು ಬೆಳ್ಳಗಿರೋದೆಲ್ಲ ಹಾಲು ಅಂತಂತೀರಿ ನೋಡ್ರಿ ನಾ ಆಕಿ ಜೀವನದಾಗ ಏನ್ ಆಟ ಆಡೀನಿ ನಾನು ಯಾವತ್ತೂ ಆಕಿಗೆ ಕೆಟ್ಟದಂಕರು ಬಯಸಿಲ್ಲ ನಾನು ಆಕಿನ ಅವ್ರ ಮನೆಯಿಂದ ದೂರ ಆಗಿದ್ದ ಆದ್ರೆ ನನ್ನ ಮ್ಯಾಗ ಯಾಕೆ ಇಷ್ಟೊಂದು ಸಿಟ್ಟಕ್ಕಿಗೆ ನಾ ಏನ್ ತಪ್ಪು ಮಾಡೀನಿ ಅಂತ ತನ್ನ ಮೂರ್ಖತನದಿಂದ ತನ್ನ ಜೀವನ ಹಾಳು ಮಾಡ್ಕೊಂಡ್ಲಕ್ಕಿ ಹಿಂಗತಿ ಇರ್ತಾವ ನೋಡ್ರಿ ಹುಚ್ಚು 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 ನೆತ್ತಿಗೇರಿ ಇರ್ತಂತವಕ್ಕ ಹುಚ್ಚು ನೆತ್ತಿಗೇರದಲ್ಲಿ ಹಂಗತಿ ಹುಚ್ಚು ತರಕಾರ ಮಾಡ್ತಿರ್ತಾವ ತಾವು ತಪ್ಪು ಮಾಡ್ಕೊಂಡಿರ್ತಾವ ಇನ್ನೊಬ್ರಿಗೆ ಅವ್ರಿಂದನ ನನ್ನ ಜೀವನ ಹಿಂಗತಿ ಆತು ಅಂತೇಳಿ ಹೇಳ್ಕೊಂತ ಅಡ್ಡಾಡ್ತಾವು ಹುಚ್ಚು ಮಂಗಗಳು ನಡ್ರಿ ಹೋಗುನು ಸರಿ ನಡಿ ಹೋಗು ನಡಿ ಬರ್ಬಿ ರತ್ನವ ಎಲ್ಲೆಲ್ಲ ತೋರಿಸ್ಬಾ ಆಕಿ ಹ್ಞೂನ್ರಿ ಆದ್ರೆ ನಾನು ಪೊಲೀಸರಿಗೆ ಹಿಡ್ಕೊಡ್ಬೇಡ್ರಿ ಅಪ್ಪರ ನಿಮಗೆ ಕೈ ಮುಗಿತೀನಿ ಯಾಕಂದ್ರೆ ನನಗೂ ಮಕ್ಕಳು ಮದುವೆ ಅದಾವ್ರಿ ನಿಮಗೆ ಕೈ ಮುಗಿತೀನಿ ರೀ ನನಗೂ ಗಂಡ ಬಿಟ್ಟಾನ್ರಿ ಮಕ್ಕಳನ್ನ ಎರಡು ಹಾಸ್ಟೆಲ್ಗೆ ಹಾಕೇನ್ರಿ ಅದಕ್ಕೆ ಇವಕ್ಕೆ ಅಕ್ಕ ಹೇಳ್ದಂಗೆ ರಾಜೇಶ್ವರಿ ಅಕ್ಕ ಹೇಳ್ದಂಗೆ ಕೇಳೇನ್ರಿ ಇದ್ರ ನಂದೇನು ತಪ್ಪಿಲ್ಲ ನಂದೇನು ಇಲ್ರಿ ರೊಕ್ಕ ಸಂಬಂಧ ಮಾಡೇನ್ರಿ ನಾನು ಪೊಲೀಸರಿಗೆ ಹಿಡ್ಕೊಡ್ಬೇಡ್ರಿ ಆತ ಬಂಗಾಳಿ ಎಷ್ಟು ಬಂಗಾಳತನ ಮಾಡ್ತಿ ನಡಿ ಆಕೆ ಎಲ್ಲದ ತೋರಿಸ್ ನಡಿ ಒಂದ ಫೋನ್ ಹಚ್ಚಿ ಹಿಂಗೆ ಬರಾಕತ್ತಾರ ಅಂತ ಮಿಸ್ಗಿದಿ ಅಂದ್ರೆ ನೋಡಿಲ್ಲ ನೀನು ಪೊಲೀಸರಿಗೆ ಹಿಡಿದು ಕೊಟ್ಟು ಮತ್ತೆ ಚಮಡಾನ ಸುಲಿಸ್ತೀನಿ ಏನು ಹೇಳಂಗಿಲ್ರಿ ಫೋನ್ ನಿಮ್ಮ ಕೈಯಾಗ ಕೊಡ್ತೀನಿ ನೀವ ಇಟ್ಕೋರಿ ಯಾಕ್ರಿ ಸರ ಮಕ್ಕ ಸಪ್ಪೈತಿ ಏನಾತ ಏನಂತ ಹೇಳುದು ಪಾರು ಶಾಲ್ಯಾಗ ನೋಡು ನಿಟ್ಪುಟ್ಟಕ ಟಾಯ್ಲೆಟ್ ಇಲ್ಲ ಏನಿಲ್ಲ ನಾವು ಕಂಪ್ಲೇಂಟ್ ಮಾಡಿದ್ರೆ ಅವರು ಅದಕ್ಕೇನು ರೆಸ್ಪಾನ್ಸ್ ಮಾಡಂಗಿಲ್ಲ ಏನು ಮಾಡ್ಬೇಕು ಪಾಪ ಮಕ್ಕಳ ಪರಿಸ್ಥಿತಿ ನೋಡಿದ್ರೆ ಒಂಥರ ಅನಿಸುತ್ತೆ ಇಷ್ಟೇನಾ ನಾನೆಲ್ಲ ಮಾತಾಡ್ತೀನಿ ತಗೊಳ್ರಿ ಇನ್ನೊಂದು ವಿಚಾರ ಗೊತ್ತ ನಿನಗೆ ಇವರು ತಿರುಪತಿ ಸಾಲಿ ಕಟ್ಸಿದ್ ನೋಡು ಒಂದು ರೊಕ್ಕ ಐತಿ ಕಟ್ಟಿಸ್ತಾನೆ ಬಿಡು ಹಂಗಲ್ಲ ಬಡ ಮಕ್ಕಳಿಗೆ ಫ್ರೀ ಆಗಿ ಅಂತ ಅಂದ್ರೆ ಏನ ಇವು ತಮ್ಮ ಬಟ್ಟಿ ಪಟ್ಟಿ ಅಷ್ಟು ತಗೊಳೋದಂತ ಉಳಿಕೆದ್ದೆಲ್ಲ ಇವ್ರ ನೋಡ್ಕೋತಾರಂತ ಅದ ತೀರ ಕಡು ಬಿಡ್ತಾನದವ್ರಂತ ಇನ್ನೇನು ಓಪನಿಂಗ್ ಮಾಡ್ತಾರ ಅನ್ನೋ ಸುದ್ದಿ ಚಲೋ ಆತ್ ಬಿಡು ಬದಲಾಗಿ ಊರಿಗೆ ಉಪಕಾರ ಮಾಡಿದೆ ಇಷ್ಟು ವರ್ಷ ಪಾಪ ಬಡವ್ರದ್ದು ಕಿತ್ಕೊಂಡ್ ತಿಂದಿದ್ದ ಈ ರೂಪದಾಗರ ಅವ್ನ ಪಾಪ ಪರಿಹಾರ ಆಗ್ಲಿ ಪಾರಕರ ಬಾನ ನಿಮ್ಮ ನೀವ್ ಏನ್ ಅನ್ಕೊಂಡಿರಿ ನನ್ನ ಹೆಂಡತಿ ತಲೆ ಕಡಿಸಿ ನನ್ನ ಹೆಂಡತಿನೆಲ್ಲ ಕರ್ಕೊಂಡು ಹೋಗಿರಿ ನೋಡಿ ನಾನು ಎಲ್ಲಿ ಕರ್ಕೊಂಡು ಹೋಗಿಲ್ಲ ನೀ ಕುಡಿದು ಬಂದ್ಬಿಟ್ಟು ಇಲ್ಲಿ ಮಾತಾಡಕ್ ಹೋಗಬೇಡ ನೀ ಸುದ್ದಾಗ ಬಾಳೆ ಮಾಡಿದ್ದೆ ಅಂದ್ರ ಆಕೆ ಯಾಕೆ ಬಿಟ್ಟು ಹೋಗಿದ್ಲ ನಿನ್ನ ಗಂಡ ಹೆಂಡತಿ ವಿಚಾರ ಸಾವಿರ ಇರ್ತಾವ್ರಿ ನನಗೆ ಗೊತ್ತೈತಿ ನನ್ನ ಹೆಂಡತಿ ನಿಮ್ಮ ಮಾತು ಭಾಳ ಕೇಳ್ತಾಳ ನನಗೆಲ್ಲ ಗೊತ್ತಾಗೈತಿ ನೀವು ಆಕಿನ ಕರ್ಕೊಂಡು ಹೋಗಿ ಎಲ್ಲೇ ಇಟ್ಟಿರಿ ಕರೆ ಹೇಳ್ರಿ ಎಲ್ಲಿ ನನ್ನ ಹೆಂಡತಿ ನೋಡೋ ತಮ್ಮ ಹಿಂಗ್ ಮನಿ ಮುಂದೆ ಬಂದು ಜಗಳ ಮಾಡೋದು ಚಂದ ಇರಂಗಿಲ್ಲ ನೀನು ತಿಳುವಳಿಕಿದ್ದಾವದಿ ಏನ್ ಚಂದ ಬಿಷ ನೀವು ಮನಿ ಮುಂದೆ ಬಂದು ಹಂಗ ಹಾಡ್ರ ಅನ್ನಕತ್ತಾನ ಕುಡ್ಕೊಂಡ್ ಬಂದು ಸ್ವಾದಿಗಿರ್ತಂದ ನಾಳೆ ಮಧ್ಯಾಹ್ನದಾಗ ಇಡ್ಲಿ ಏನ್ ಚಂದ ಬಿಷ ನೀವ ನೀವೇನಾದ್ರೂ ನನ್ನ ಹೆಂಡತಿ ಎಲ್ಲಿದಾಳ ಅಂತೇಳಿ ಹೇಳಿಕಂದ್ರ ನೋಡು ನಾ ಮಾತ್ರ ನಿಮ್ಮ ಹೆಂಡತಿ ಮ್ಯಾಗ ಕಂಪ್ಲೇಂಟ್ ಕೊಡ್ತೀನಿ ಇವ್ರ ನನ್ನ ಹೆಂಡತಿ ಕಿಡ್ನಾಪ್ ಮಾಡ್ಯಾರ ಅಂತೇಳಿ ನಾ ಕಂಪ್ಲೇಂಟ್ ಕೊಡ್ತೀನಿ ಇವ್ರ ಕರ್ಕೊಂಡು ಹೋಗಿರೋದು ನನ್ನ ಹೆಂಡತಿ ತಲೆ ಎಲ್ಲ ಕೆಡಿಸಿ ನನ್ನ ಹೆಂಡತಿ ಬರ್ಬಾದ್ ಮಾಡಿ ಕರ್ಕೊಂಡು ಹೋಗ್ಯಾರ ಇವರು ನನಗೆ ಗೊತ್ತೈತಿ ನೀವೇನಾದ್ರೂ ನನ್ನ ಹೆಂಡತಿ ತಂದು ನನ್ನ ಹತ್ರ ಬಿಡ್ಲಿಕ್ಕಂದ್ರ ನಾ ಕಂಪ್ಲೇಂಟ್ ಕೊಡ್ತೀನಿ
ಕಂಪ್ಲೇಂಟಾ ಕೊಡು ಹೋಗಿ ನೋಡ್ಕೋತೀನಿ ನಾನು. ಮೊದ್ಲೇಕ ನೀ ಶುದ್ಧ ಬಳೆ ಮಾಡ. ಇಲ್ಲಿ ಬಂದು ನಮ್ಮ ಮುಂದೆ ಎದಕ್ಕೆ ಓಡಾಡಕತ್ತೀಯನ್ನ? ಇಟ್ಟೋತನ ಮರ್ಯಾದೆ ಕೊಟ್ಟ ಮಾತಾಡಿ ನಾನು. ಹೆಂಡತಿ ತಾಳಿ ಎಡ ಇಟ್ಟು ಕುಡ್ಕೊಂತ ಅಡ್ಡಾಡಿ ಏನ್ ಮಾಡಕ್ಕಾಗತ್ತ? ನೀ ಚಂದನ ಬಳೆ ಮಾಡಿದ್ದಿ ಮೊದ್ಲೇಕ. ಆಕಿ ನೀನ್ ಕೂಡಿದ್ಲು, ಈಗ ಚಂದನ ಬಳೆ ಮಾಡಕತ್ತಿಲ್ಲ, ಆಕಿನ ಚಂದ ಇಟ್ಕೊಂಡಿಲ್ಲ. ಆಕಿಗೂ ಪಾಪ ನೋಡ್ ಸಾಕಾಗೈತಿ. ಅದಕ್ಕೆ ಮಗಳು ಕಟ್ಕೊಂಡು ಎಲ್ಲೇ ಹೋಗ್ಯಾಳ. ನನಗೆ ಯಾಕೆ ಬಂದಿ ನೀನು? ಏ ಇಲ್ಲಿ ಬಂದು ಏನ್ ವಿಷಯ ನೀನು? ಶ್ರೀಧರ, ನಾನು ಹೆಂಡತಿ ತಲೆ ತುಂಬಿಸಿ ನಿಮ್ಮ ತಂಗಿ ಎಲ್ಲಿ ಕಳ್ಸಾಳ? ಆಕಿಗೆ ಚಂದಾಗ ನಿಟ್ಬಿಟ್ಟಕ್ಕೆ ಹೇಳ, ಇಲ್ಲ ಅಂದ್ರೆ ಬರಕಾಗತ್ ನೋಡ. ನನ್ನ ಹೆಂಡತಿನ ನಾನು ಕೂಡ ಕಳ್ಸಂತ ಹೇಳು. ನನಗೆ ಗೊತ್ತೈತಿ ಎಲ್ಲ ಕಿತಿ ಬಿಕ್ಕಿದ. ನೋಡ್ಲಿ, ಯಾರು ಕಲಿಸ್ಕೊಟ್ರು ಯಾರು ಕಲ್ಕೊಳಕ್ ಗೊತ್ತಿರಲ್ಲ. ಅದ್ರ ಬೇರೆ ನಿಲೋಗ ಜೀವನ ಹೆಂಗ್ ಮಾಡ್ಬೇಕು, ಜೀವನದ ಬೆಲೆ ಏನು ಅಂತ ಅನ್ನೋದು ಗೊತ್ತೈತಿ. ನಿನ್ನ ನೆಚ್ಕೊಂಡು ಬಂದಿದ್ಲ, ಸರಿಯಾಗಿ ಶಾಸ್ತಿ ಮಾಡಿದ್ರ, ಕುಡ್ಕೊಂತ ಅಡ್ಡಾಡಿದ್ಯ ಅಂತ, ಮತ್ತ ಇದು ಊರಂದ ಒಟ್ಟು ಮನಿ ಮಾರಿದಿ, ಎಲ್ಲ ಮಾರ್ಕೊಂಡ್ ತಿಂದು ಈಗೇನೇ ಬಿಸಿಲಿ? ಪಾಪ ಆ ಹುಡುಗಿ ನಿನ್ನ ನೆಚ್ಕೊಂಡು ಬಂದಿತ್ತ, ತಂದೆ ತಾಯಿ ಇಲ್ಲಾರ್ದ ಮಗಳ. ಆಕಿನ ಲಗ್ನ ಆಗಿ ಕುಡಿಯಾಕ ಕಲತ್ತು ಇಟ್ಟೆಲ್ಲಾ ಮನಿ ಮಠ ಕಳ್ಕೊಂಡು ಈಗ ಇಲ್ಲಿ ಬಂದು ಒದ್ರಾಡಕತ್ತೀನ. ನೀ ಚಂದಾಗಿ ಇಟ್ಕೊಂಡಿದ್ದೆ ಅಂದ್ರ ನೀನ್ ಹಿಂತಿ ಯಾಕೆ ಮನಿ ಬಿಟ್ಟು ಹೋಗಿದ್ಲಪ್ಪ? ನೋಡ್ಲಿ ಹುಡುಗ, ಕಲಿಸ್ತಾರ, ಅವ್ರ ಮನ್ಯಾಗ ಕುಂದಿರ್ತಾರ. ಚಟ ಏಟು ಆಟ ಇರ್ಬೇಕು. ಅಜ್ಜ ಬರೋಬ್ಬರಿ ಹೇಳಿ ನೋಡು. ಇಲ್ಲಿ ನನ್ನ ಮೊಮ್ಮಗಳ ಮನಿ ಮುಂದೆ ಬಂದು ಹಿಂಗ್ ಒದ್ರಾಡಿದ್ರೆ ಎದಕ್ ಬಂತು? ನೀನ್ ಇಟ್ಬಿಟ್ಟಕ್ಕೆ ಇರು. ಆಕಿ ನೀಲವ್ವ ಮನಿ ಬಿಟ್ಟು ಹೋಗ್ಯಾಳ ಅಂತಂದ್ರ ನೀ ಆಕಿ ಮನ್ಸಿಗೆ ಎಷ್ಟು ತ್ರಾಸ ಕೊಟ್ಟಿರ್ಬೇಕು. ಅಂದಲ್ಲಿನ ಆ ಹುಡುಗಿ ಮನಿ ಬಿಟ್ಟು ಹೋಗೈತಿ. ಎಲ್ಲಿ ಮಗನ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಅನ್ಕೊಂಡಿಯೇನ? ಶ್ರೀಧರ, ಕರ್ಕೊಂಡು ಹೋಗ್ಲಿ ಅವನ್ನ. ಒದ್ ಒಳಗ್ ಹಾಕಸ್ ಬಾಳ ವಿಷಯ ನೀವ. ದೊಡ್ಡ ದೊಡ್ಡ ನೌಕರಿ ಆಗದೀವಿ ಅಂತ ಹೇಳಿ ದಬ್ಬಾಳಿಕೆ ಮಾಡಕತ್ತೀರಿ ನಾವು ಊರಾಗ. ನೋಡ್ಕೊಂತೀನಿ ಒಂದ್ ಕೈ. ಹೋಗ್ಲಿ, ನಿನ್ನಂತ ಜಗ್ ಮಂದಿ ಕಂಡಿವಿ. ಮೊದ್ಲೇಕ ಹೆಂಡ್ರು ಮಕ್ಕಳನ್ನ ಚಂದಾಗಿ ಇಟ್ಕೊಂಡ್ ಬಳೆ ಮಾಡಕಲ್ಲಿಲ್ಲ ಮಗನ. ಇಲ್ಲಿನೊಬ್ರಿಗೆ ಮನಿ ಮುಂದೆ ಬಂದು ಹಾರಾಡಕತ್ತ ನಿಮ್ಮ ಮಗ. ನಡಿ ನೋಡ, ಸರಿ ಇರಂಗಿಲ್ಲ ಮಾಸ್ತರ. ನಿನ್ ಹೆಂಡತಿಗೆ ಹೇಳ, ನಾನು ಹೆಂಡತಿನ ತಂದು ಬಿಡ ಅಂತೇಳಿ, ಇಲ್ಲಾಂದ್ರೆ ಪರಕ್ ಆಗತ್ತ. ನಿನ್ನಂತಾರ ಕಂಡಿವಿ. ಹೋಗಿ ಮೊದ್ಲೇಕ್ ನೀನ್ ಇಟ್ಬಿಟ್ಟಾಗ ಇರು, ಕುಡಿಯೋದ್ ಬಿಡು. ಚಂದ ಬಳೆ ಮಾಡು. ನಿನ್ ಹೆಂಡತಿ ಬಂದು ನಿನ್ ಕೂಡ ಚಂದ ಬಳೆ ಮಾಡ್ತಾಳ. ಬರೀ ಡ್ಯೂಟಿಗೆ ಹೋಗೋದು, ಕುಡಿಯೋದು, ಬಂದು ಮಕ್ಕಳೋದು ಅಂದ್ರ ಆಕಿಗೂ ಒಂದು ಮನಸ್ಸು ಇರ್ತತಿ. ಪಾಪ ಆಕಿದು ಹೇಳೋರು ಕೇಳೋರು ಯಾರು? ಹೋಗಿ ಅಲ್ಲಿ ಸಿಟಿಯಾಗಿ ಇಟ್ಟು ಆ ಸಿಟಿಯಾಗ ಯಾರು ಅನ್ನೋರು ಇರಂಗಿಲ್ಲ, ಹ್ಞೂ ಅನ್ನೋರು ಇರಂಗಿಲ್ಲ. ನೀನು ಬೇಕಾದ ಬರೋದು, ಬೇಕಾದಾಗ ಹೋಗೋದಂದ್ರ ಪಾಪ ಏನ್ ಮಾಡ್ಬೇಕು? ಆ ಕೂಸಿನ ಕಟ್ಕೊಂಡು ಇದನ್ನೆಲ್ಲ ನೋಡಿ ತಲೆ ಚಿಟ್ಟಿಡೋತಿ. ಅದಕ್ಕೆ ಮನಿ ಬಿಟ್ಟು ಹೋಗ್ಯಾಳಕಿ. ನೀ ಭಾಳ ಹಾರಾಡಕತ್ತಿ ಅಂದ್ರ ನೋಡಿಲ್ಲ, ನಿನ್ನ ಮ್ಯಾಗ ನಾ ಕಂಪ್ಲೇಂಟ್ ಕೊಡ್ತೀನಿ. ಹುಷಾರಿಂದ ಇರು. ಕುಡೋದು ಬಂದ್ಬಿಟ್ಟು ಇಲ್ಲಿ ಮನಿ ಮುಂದೆ ಹಾರಾಟ ಎಬ್ಬಿಸ ನೀವ. ಇನ್ನೇನ್ಲೇ ಮಕ ನೋಡ್ಕೊಂತ ನಿಂತಿ? ನಡಿ, ಒಂದ್ ಕೈ ನೋಡ್ಕೊಂತೀನಿ. ನಾನು ಹೆಂಡತಿ ಸಿಗ್ಲಿಕ್ಕಂದ್ರ ಐತಿ ನಿಮ್ದು. ಎಷ್ಟು ಹಾರಾಡ್ತಾನ ನೋಡು ಮಗ. ನಡ್ರಿ ಅಂತರ ಜೊತೆ ಏನ್ ಮಾತ? ನಡ್ರಿ ಒಳಗ್ ನಡ್ರಿ. ಪಾರ್ವ ಒಳಗ್ ಕರ್ಕೊಂಡ್ ನಡಿ. ನಡ್ರಿ ಒಳಗೆ. ಇಲ್ವಾ, ನಾನು ನಿನ್ ಕೂಡ ಮಾತಾಡ್ಬೇಕಿತ್ತು ಪಾರ್ವ. ನಾ ಮೊನ್ನೆ ಸಿಟಿಗೆದ್ದು ನಿನಗೆ ಬಾಯಿ ಬಂದಂಗ ಮಾತಾಡಿದ್ದೆ, ತಪ್ಪತ್ವಾ? ನನ್ ಕ್ಷಮಿಸು. ನಾನು ನೀನು ಇಟ್ಕೊಂಡಿಲ್ಲಪ್ಪ ಅನ್ನ. ಯಾಕೆ ನಾವು ಸಣ್ಣರಿದ್ದ ಜಗಳ ಮಾಡಿಲ್ಲನ? ಎಷ್ಟು ಸಲ ಜಗಳ ಮಾಡಿವಿ, ಎಷ್ಟು ಸಲ ಕುಡಿವಿ. ನಾನು ಯಾವ್ದು ಮನಸ್ಸಿನಾಗ ಇಟ್ಕೊಂಡಿಲ್ಲ. ಅದು ನಿನ್ ದೊಡ್ಡ ಗುಣವ. ಪರ್ವ, ನಿಮ್ಮನ್ನ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂತನಂತವ. ಅದಕ್ಕ ಒಂದ್ ಸ್ವಲ್ಪ ಸಹಾಯ ಮಾಡುವ. ಮಾಡ್ತಾಳೋ ಇಲ್ಲೋ ಪರವ ಅಂತೇಳಿ, ಸಹಾಯ ಮಾಡ್ತಾಳೋ ಇಲ್ಲೋ ಅಂತೇಳಿ ಅನ್ನ ನಡಿಪ, ನಾನು ಮಾತಾಡ್ತೀನಿ ಅಂತೇಳಿ ಬಂದವ. ಅಣ್ಣ, ನಾನು ನಿಮ್ ತಂಗಿ ಅಲ್ಲ, ಮಂದಿಗೆಲ್ಲ ಸಹಾಯ ಮಾಡ್ತೀನಿ, ನೀನು ಮಾಡಂಗಿಲ್ಲ ನನ್ನ. ಹಂಗಲ್ವಾ, ಮನ್ಯಾಗೆಲ್ಲ ಅನ್ನಕತ್ತಿದ್ದ. ನಿಮ್ ಕಾಕ ಹೇಳಿದ ಅದನ್ನೆಲ್ಲ ಇಟ್ಕೊಂಡಂಗ್ಲಿಕ್ಕೆ ಪರವ ಹೋಗಿ ಮಾತಾಡಿಲ್ಲ ಅಂತಂದ್ರ, ಇಲ್ಲ ನಾನು ಆಕಿಗೆ ಸುಮ್ಮನೆ ಬಾಯಿ ಬಂದಂಗ ಮಾತಾಡೀನಿ ಅಂತೇಳಿ ಅನ್ನಕತ್ತಿದ್ದ. ಬೇಡ ನಡಿ, ನಾನು ನೀನು ಕೂಡಿ ಹೋಗುನು, ನಾನ ಮಾತಾಡ್ತೀನಿ ನಡಿ ಅಂತ ತಿಳ್ಕೊಂಡ್ ಬಂದವ. ಅಣ್ಣ, ನನ್ನ ಕಡೆ ಎಷ್ಟು ಸಹಾಯ ಮಾಡಕ್ಕಾಗತ್ತೋ ನನ್ನ ಕೈಲಾದಷ್ಟು ನಾನು ನಿನ್ನ ಸಹಾಯ ಮಾಡ್ತೀನಿ, ಆಯ್ತಾ ಅಣ್ಣ? ಸರಿವಾ, ಬರ್ತೀವಿ ತಗೋ ಹಂಗಾದ್ರ. ಯಾಕಪ್ಪ ಅಣ್ಣ, ಅಲ್ಲೇ ಯಾಕೆ ದೊಡ್ಡ ತಂಗಿನ ಮಾತಾಡ್ಸಿದಿ? ಈ ಸಣ್ಣ ತಂಗಿ ಮಾತಾಡ್ಲಾರ್ದ ಹಂಗ ಅತ್ತಿಂದ ತಗೋ ಹೊಂಟ್ ಬಿಟ್ಟೆನ? ಇಲ್ವಾ, ಆರಾಮದ ಯಾರೇನವ? ಆರಾಮದೀನಿ. ಬರೀ ನಾ ಊಟ ಮಾಡ್ಕೊಂಡು ಹೋಗಕ್ಕಂತ್ರೆ ಎಜ್ಜ ಬಾ. ಇಲ್ವಾ, ಮತ್ತೆ ಬರ್ತೀವಿ ತಗೋ. ಒಂದಿಟ್ಟು ಅರ್ಜೆಂಟ್ ಕೆಲಸ ಐತೆ ಅದಕ್ಕೆ. ನಡ್ರಿ ಅಜ್ಜ ಒಳಗ, ಊಟ ಮಾಡ್ಕೊಂಡು ಹೋಗಕ್ಕಂತ್ರೆ. ಮತ್ ಬರ್ತೀವಿ ತಗೋರ್ವ. ಸರಿನ್ರಿ ಎಲ್ರಿಗೂ ಶುಭೋದಯ. ಈ ವಿಡಿಯೋ ಪೂರ್ತಿಯಾಗಿ ನೋಡ್ರಿ. ನೋಡ್ಬಿಟ್ರೆ ಲೈಕ್ಸ್ ಕೊಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಂಗ ಹೊಸ ಯಾರು ನಮ್ಮ ಚಾನಲ್ ನೋಡಕತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಅಡಿಗೆಲ್ಲ ಆಯ್ತು. ಅಕ್ಕ ಇದೇನ? ಅಲ್ಲ, ಎಲ್ಲ ಅಡಿಗೆ ಮಾಡ್ಬಿಟ್ಟೇನ? ಅಡಿಗೆನೂ ಆತು, ನಾಷ್ಟಾನೂ ಆತು, ಚಾನು ಮಾಡಿಟ್ಟಿನಿ. ಕೈಕಾಲು ಮಕ್ಕ ತಕೊಂಡು ಚಾ ಕುಡಿದು ಹಿಂದೆ ಜಳಕ ಮಾಡಿ ಎಲ್ಲರೂ ಕೂಡಿ ನಾಷ್ಟ ಮಾಡೋಣ ಬರ್ರಿ. ಅಲ್ಲಕ್ಕ, ಇದನ್ನೆಲ್ಲ ನೀನ್ ಯಾಕೆ ಮಾಡಕ್ ಹೋದಿ? ನಾ ಮಾಡ್ತಿದ್ದಿಲ್ಲನ? ಅಲ್ಲ, ಒಂದು ರವಿವಾರನು ಆರಾಮಾಗಿ ಕುಂದ್ರಕ್ ಆಗಿಲ್ಲ ನಿನಗೆ? ಪರವ, ಇದನ್ನೆಲ್ಲ ನೀ ಯಾಕೆ ಮಾಡ್ತಿ ಹೇಳವಾ? ಇಲ್ಲನ ರೇಣವ ಮಾಡ್ತಾಳ ಬಿಡು. ಅಷ್ಟು ದೊಡ್ಡ ನೌಕರಿ ಆಗದಿ, ಅಡಿಗೆ ಪಡಿಗೆ ಮಾಡ್ತಾರನ ಬ್ಯಾಡವಾ? ಇರೋದು ಒಂದು ಐತ್ಯಾರ, ಆರಾಮಾಗಿ ಇರ್ಬೇಕವ. ಯಾಕತ್ತಿ ಮನ್ಯಾಗ ಕೆಲಸ ಮಾಡ್ಬಾರ್ದನ? ನೌಕರಿ ಮಾಡಿದ್ರೆ ಹೊರಗೆ ಹೋಗಿ ದುಡಿದು ಬಂದವ್ರಕಿನ್ನ ಮನ್ಯಾಗ ಇದ್ದು ಕೆಲಸ ಮಾಡ್ತಾರಲ್ಲ ಮನೆ ಕೆಲಸನ, ಅವರಿಗೆ ಭಾಳ ಧನ್ಯವಾಗಿರ್ತತಿ. ಹೊರಗೆ ಹೋಗಿ ದುಡಿದು ಬರ್ತಾರಲ್ಲ, ಅವ್ರಿಗೆ ಅಷ್ಟೊಂದು ಧನ್ಯವಾಗಿರಂಗಿಲ್ಲ. ವಾರಕ್ಕೊಂದಿನ ನಮ್ಗೆ ರೆಸ್ಟ್ ಅದು ಸಿಗ್ತತಿ. ನೀವು ಯಾವಾಗ್ಲೂ ಕೆಲಸ ಮಾಡ್ಬೇಕಲ್ಲ ಮನ್ಯಾಗಿದ್ದವ್ರು, ನಿಮಗೂ ಒಂದಿನ ರೆಸ್ಟ್ ಬೇಡ? ಆದ್ರೂ ವಿಚಿತ್ರ ಜೀವ ಪಾರವ, ಬ್ಯಾರೆದಾರ ನೋಡ್ಯವ. ಇಲ್ಲೇ ಆಕಿ ಮಕ್ಕಳವನ್ನ ಸೊಸಿ ಇದಾಳಲ್ಲ, ಇವ ಹಿಂಗ ಮಕ್ಕೊಂಡಿರ್ತತಿ ಹುಡುಗಿ. ಆಯ್ತಾರ ಬಂದ್ರೆ ಸಾಕು, ಅದು ಏಟು ಅದು ಯಾವ್ದೋ ನೌಕರಿ ಮಾಡ್ತಾಳಂತ, ಎದ್ರಾಗ ಮಾಡ್ತಾಳ ಅಂತ ಅಂದ್ಲಲ್ಲ ರೇಣವ. ಪೋಸ್ಟ್ನಾಗ ಹೋಗತ್ತೆ ಆಡ್ರಿ ಆ ಹುಡುಗಿ.
ಅಲ್ಲ ಆಟಿಟ್ ನೌಕರಿ ಮಾಡೋರು ಹಂಗತಿ ಮಾಡ್ತಾರ, ಇಟ್ಟು ದೊಡ್ಡ ನೌಕರಿ ಮಾಡ್ತಿ ಅಲ್ಲ, ನಾ ಒಂದಿಟ್ಟು ಸೊಕ್ಕ ಅನ್ನೋದಿಲ್ವಾ? ಸೊಕ್ಕ ಎದಕ್ಕೆ ಬರ್ಬೇಕ್ರಿ ಐತಿ? ಅದು ನಮ್ಮ ಜೀವನೋಪಾಯಕ್ಕೆ ಹುಡುಕೊಂಡಂತ ಒಂದು ಕೆಲಸ ಅದು. ಇದು ಮನಿ, ಇಲ್ಲೆಲ್ಲಾರು ನಾವು ಒಂದ, ಯಾರು ಹೆಚ್ಚುನೂ ಅಲ್ಲ ಯಾರು ಕಡಿಮೆನೂ ಅಲ್ಲ. ಈಗಂಕರು ಒಟ್ಟ ಖಾಲಿ ಇರಂಗಿಲ್ಲ, ನಾನು ಅಂಕರು ದಿನ ಕೆಲಸನ ಮಾಡಂಗಿಲ್ಲ. ಅದಕ್ಕೆ ಇವತ್ತು ರವಿವಾರ ಇತ್ತಲ್ಲ, ನಾನೇ ಎಲ್ಲ ಮಾಡಿದ್ರಾತಂತ ಮಾಡಿದೇನ್ರಿ ಐತಿ. ಪೂಜೆನೂ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ಕರಿ ಒಂದ್ರವ ನಿನ್ನಂತ ಸೊಸಿ ಪಡಿಬೇಕಂದ್ರೆ ಪುಣ್ಯ ಮಾಡಿನವ ನಾನು. ಅತ್ತಿ ಇಬ್ರು ಸೊಸ್ಯಾರದೀವಿ, ಇಬ್ರು ಸೊಸ್ಯಾರನ್ನ ಪಡ್ಯಾಕನು ಪುಣ್ಯ ಮಾಡಿವಂತನ್ರಿ. ಹ್ಞೂ ನವ, ಇಬ್ರು ಸೊಸ್ಯಾರನ್ನ ಪಡ್ಯಾಕ ಪುಣ್ಯ ಮಾಡೇನಿ ನಾನು. ಕರಿ ಒಂದ್ರವ ಅಕ್ಕ, ನಿನ್ನಂಗ ನಮ್ಗೆ ಮಾಡಕ್ ಆಗಂಗಿಲ್ಲ. ಇಷ್ಟೆಲ್ಲ ಅಡಿಗೆ ಅದು ಹೆಂಗ್ ಮಾಡಿ ಅಕ್ಕ? ಎಷ್ಟೊತ್ತಿಗೆ ಇದ್ದಿದ್ದಿ ನೀನು? 4 ಆಗಿತ್ತವ ಎದ್ದಾಗ. ಯವ್ವ, ಎದ್ದಿಷ್ಟೆಲ್ಲ ಮಾಡಿ ಯಾಕ? ಇವತ್ತೆಲ್ಲ ಅಡಿಗೆ ಆಗೈತಿ. ಅಡಿಗೆ ಮನೆಗೆ ಇವತ್ತು ಬರುವಂಗಿಲ್ಲ, ನೀವಿಬ್ರು ಆರಾಮಾಗಿ ರೆಸ್ಟ್ ತಗೋಬೇಕಷ್ಟೇ. ಅತ್ತಿ ಇವತ್ತು ಮನೆಯವ್ರು ಕೂಡಿ ಎಲ್ಲಾರ ಹೋಗಿ ಬರೋಣ ನೋಡ್ರಿ. ಬರೀ ಮನೆ ಕೆಲಸ ಬರೀ ಇದು ಇರೋದ ಒಂದಿನ. ಇವತ್ತು ಹೆಂಗಾದ್ರು ನಾನು ಫ್ರೀ ಇದೀನಿ, ಎಲ್ಲಾರು ಹೋಗಿ ಬರೋಣ್ರಿ. ಬಡ ಬಡ ತಯಾರಾರಿ ನೀವು. ಹ್ಞೂನವ ಅಕ್ಕ, ನಿನ್ನಿಂದ ನೀತಿ ಪಾಠ ಕಲಿಯೋದು ಭಾಳ ಐತಿ. ಇಷ್ಟು ದೊಡ್ಡ ನೌಕರಿ ಆಗದಿ, ಆದ್ರೂ ನೀನು ಒಂದು ಸ್ವಲ್ಪರ ಅಹಂಕಾರ ದುರಹಂಕಾರ ಅಂತಾರಲ್ಲ, ಅದು ಒಂದು ಸ್ವಲ್ಪ ಇಲ್ಲ. ಯಾಕೆ ಬರ್ಬೇಕು? ಆ ಅಹಂಕಾರ ಪಟ್ಕೊಂಡು ಏನು ಮಾಡೋದು? ನೋಡ್ರಿ, ನಾವು ಎಷ್ಟು ಮೈ ಬಗ್ಗಿಸಿ ಕೆಲಸ ಮಾಡ್ತೀವಿ ಅಷ್ಟು ದಿನ ನಮ್ಮ ಆರೋಗ್ಯ ಚಂದಗಿರ್ತತಿ. ನಾವು ಮೈಗಾತನ ಮಾಡ್ತೀವಲ್ಲ, ಅದ ನೋಡು ನಮ್ಮ ಅನಾರೋಗ್ಯಕ್ಕೆ ಕಾರಣ. ನೀ ಹೇಳೋದು ಸರಿ ಐತಿ. ಅಕ್ಕ, ಆ ಬಸಣ್ಣ ಎದಕ್ಕೆ ತೆಗ್ಸಿದಿ? ಹೋಗುವ, ಆ ಬಸಣ್ಣಗೆ ಅಡಿಗೆ ಮಾಡೋದು ರುಚಿನ ಅನ್ಸಂಗಿಲ್ಲ. ಅದಕ್ಕೆ ಇದನ್ನ ಒಲಿ ಬರೋಬ್ಬರಿ ಅನಿಸ್ತತಿ, ಎದ್ದು ನಿಂತು ಮಾಡಕ್ಕೂ ಅನಿಸ್ತತಿ, ಇದು ಚಲೋ ಅನಿಸ್ತತಿ ಅಂತೇಳಿ ಇದೇ ಇಲ್ಲ ಅಂತೇಳಿ ಅಂದಿದ್ದು. ಹೌದು, ಗ್ಯಾಸ್ನಾಗ ರೊಟ್ಟಿ ಮಾಡಿದ್ದು ಬೇಸ್ ಅನ್ಸಂಗಿಲ್ವಾ ಅಕ್ಕ? ಎಷ್ಟು ಥರ ಪಲ್ಯ ಮಾಡಿ ಏನ್ ತಾನ ಬಾಬಾ ಗಟ್ಟಿದೀವ ನೀನು. ನನಗೆ ನಿನ್ನ ಕೈಯಾಗಿಂದ ಅಡಿಗೆ ತಿನ್ಬೇಕಂತ ಭಾಳ ಆಸೆ ಆಗಿತ್ತು. ಮೊನ್ನೆ ಕೇಳ್ಬೇಕಂತ ಮಾಡಿದ್ನಕ್ಕ, ಪಾಪ ನೀನು ಬಿಸಿ ಇರ್ತಿ ಅಂತೇಳಿ ಕೇಳಿಲ್ಲ. ನೋಡು, ಹಂಗೇನು ತಿಳ್ಕೊಬೇಡ, ನಾನು ಫ್ರೀ ಇದ್ದಾಗ ನಿನಗೇನು ಬಗಿಸ್ತೈತೆ ಅದನ್ನು ಮಾಡ್ಕೊಡ್ತೀನಿ. ನೀ ಹಂಗೆ ಇಲ್ಲ, ಪ್ರೆಗ್ನೆಂಟ್ ಅದಿ. ಆಮೇಲೆ ಇನ್ನು ಇದಕ್ಕೆ ಪಾರ್ಲರಿಗೆ ಹೋಗ್ಬೇಡ ನೀನು. ಆ ಪಾರ್ಲರ್ ಕ್ಲೋಸ್ ಮಾಡಿಬಿಡ, ಮತ್ತು ಡೆಲಿವರಿ ಆಗಿಂದ ನೋಡಕ್ಕೆ ಬರ್ತೈತಿ. ಈ ಹೊತ್ತಿನಾಗ ರೆಸ್ಟ್ ಮಾಡ್ಬೇಕು. ನೀನು ಪಾಪುನು ನೋಡ್ಕೊಂಡು ನಿನ್ನೂ ನೋಡ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಆಗಂಗಿಲ್ಲ. ಆರಾಮಾಗಿ ರೆಸ್ಟ್ ತಗೋ ಮನ್ಯಾಗ, ಮತ್ತು ಮುಂದೆ ನೋಡಕ್ಕೆ ಬರ್ತೈತಿ. ಆದರೂ ನನ್ನ ಕಾಲ ಮೇಲೆ ನಾನು ನಿಂದಿರ್ಬೇಕನ್ನೋ ಆಸೆ ಅಕ್ಕ. ಆಯ್ತು ಮಾಡಕ್ಕಂತೆ, ಆದ್ರೆ ಈಗ ನಿನ್ನ ಆರೋಗ್ಯ ಸರಿ ಐತ್ಯಾ? ಹೇಳಿ ನೋಡೋಣ. ಮೊದ್ಲಿಕ್ಕೆ ಆರೋಗ್ಯ ಸರಿ ಇಟ್ಕೊ. ವಾಮಿಟಿಂಗ್ ಆಗುತ್ತೆ, ಆಮೇಲೆ ನೋಡು ಚಕ್ಕರ್ ಬಂದಂಗೆ ಆಗುತ್ತೆ ನಿನಗೆ. ಇಂಥವೆಲ್ಲ ಇಟ್ಕೊಂಡು ಏನು ಕಿನ್ನರ ಆರೋಗ್ಯ ಹಾಳು ಮಾಡ್ಕೊಂಡೆ ಅಂದ್ರೆ ಹೆಂಗೆ? ಆಮೇಲೆ ನೀನು ಒಬ್ಬಕ್ಕೆ ಇಲ್ಲ, ನಿನ್ನ ಹೊಟ್ಟೆಗೆ ಒಂದು ಕೂಸು ಬೆಳೆಯಾಕತೈತಿ. ನಿನ್ನ ಆರೋಗ್ಯ ಎಷ್ಟು ಮುಖ್ಯನೋ ಮಗುವಿನ ಆರೋಗ್ಯನೂ ಅಷ್ಟೇ ಮುಖ್ಯ ನಿನಗೆ. ನಿನ್ನ ಆರೋಗ್ಯ ಕೆಟ್ಟಂದ್ರೆ ಮಗುವಿನ ಮ್ಯಾಗ ಪರಿಣಾಮ ಬೀಳ್ತೈತಿ. ಹೌದಕ್ಕ. ಅಕ್ಕ, ನಿನ್ನೆ ಆ ನೀಲವಕ್ಕನ ಗಂಡಗ ಬೇಷಾಗಿ ಮಾತಾಡಿ ಕಳ್ಸಿದ್ದೀರಿ ನೋಡು. ಎಷ್ಟು ಕೊಬ್ಬಿರ್ಬೇಕು ಅವಂಗ? ನಿನಗೂ ಬಾಯಿ ಬಂದಂಗೆ ಮಾತಾಡ್ತಾನ. ಮಾತಾಡಿ ದೊಡ್ಡವನಾಗಲ್ಲ ಬಿಡು. ಎಲ್ಲ ಅದನ್ನ ತಲೆ ಹಚ್ಕೊಳಂಗಿಲ್ಲ. ನಿಟ್ಬಿಟ್ಟಾಗ ಹಿಂತಿ ಇಟ್ಕೊಂಡು ಬಾಳೆ ಮಾಡಿದ್ರ ಇಷ್ಟೆಲ್ಲ ಯಾಕೆ ಆಕಿತ್ತು ಅವಂಗ? ಕುಡ್ಕೊಂತ ಅಡ್ಡಾಡಿದ, ಮತ್ತು ಅದಕ್ಕೆ ಹೆಂಡ್ರ ಮಕ್ಕಳು ಕಳ್ಕೊಂಡು ಈಗ ನೋಡು ಬೀದ್ ಕುಡ್ಕೊಂತ ಅಡ್ಡಾಡಕತ್ತಾನ. ಆಕೆ ಏನು ಮಾಡ್ಬೇಕು ಪಾಪ? ನೀಲಿ ಮೊದ್ಲೇಕ ತಾಸು ಉದ್ದಿದ್ನಂದ್ರೆ ಹೆಂಡ್ರ ಮಕ್ಕಳು ಇರ್ತಿದ್ರು. ಅದ ನೀನು ಹಂಗತಿ ಜಾಡ್ಸಿದೆ ಅಂತ ಸುಮ್ಮನೆ ಹೋದ್ನವ. ಇಲ್ಲ ಅಂದ್ರೆ ಎಬಸ್ತಿದ್ದ ಹಂಗ. ಅದ ಹೊತ್ತಿಗಿನ ಶ್ರೀಧರನ ಅಜ್ಜ ಬಂದ್ರು, ಅವ್ರಟ ಜಾಡ್ಸಿದ್ರು, ಸುಮ್ಮನೆ ಹೋದ್ ನೋಡು.